In the New Testament, Ephesians 6:12 says, we do not fight with flesh and blood. It's a very important verse. ಹೊಸ ಒಡಂಬಡಿಕೆಯಲ್ಲಿ ಎಫೆಸ 6ನೇ ಅಧ್ಯಾಯ 12ನೇ ವಚನದಲ್ಲಿ ಈ ರೀತಿ ಹೇಳುತ್ತೆ, ನಾವು ಹೋರಾಡುವುದು ರಕ್ತ ಮಾಂಸಕ್ಕೆ ವಿರೋಧವಾಗಿ ಅಲ್ಲ ಅಂತ. ಬಹಳ ಪ್ರಮುಖವಾದಂತ ವಚನ ಇದು. I remember in the early days after the baptism of the Holy Spirit, ನಾನು ಪವಿತ್ರಾತ್ಮನಲ್ಲಿನ ಅಭಿಷೇಕ ಹೊಂದಿದ ನಂತರ ನನ್ನ ಪ್ರಾರಂಭದ ದಿನಗಳಲ್ಲಿ ನನಗೆ ನೆನಪಿದೆ, one of the things I found God gave me the anointing to do was to cast out demons. ದೇವರು ನನಗೆ ಅಭಿಷೇಕ ಕೊಟ್ಟಿದ್ದು ದೆವ್ವಗಳನ್ನು ಓಡಿಸುವ ಸಲುವಾಗಿ ಎಂಬುದಾಗಿ ನಾನು ಕಂಡುಕೊಂಡೆ. And to stand against the devil. ಸೈತಾನನ ವಿರುದ್ಧವಾಗಿ ನಿಲ್ಲುವುದಕ್ಕಾಗಿ ಅಭಿಷೇಕವು ಕೊಡಲ್ಪಟ್ಟಿತ್ತು ನನಗೆ. And that's the verse that came to me. Ephesians 6:12. We do not fight with flesh and blood. ಆಗ ಈ ಎಫೆಸ 6:12 ವಚನ ನೆನಪಿಗೆ ಬಂತು. ನಾವು ರಕ್ತ ಮಾಂಸಕ್ಕೆ ವಿರೋಧವಾಗಿ ಹೋರಾಡುವುದು ಇಲ್ಲ ಅಂತ. But with evil principalities and powers. ಆದರೆ ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಆತ್ಮಿಕ ದುಷ್ಟತನದ ಮೇಲೆಯೂ ಹೋರಾಡುವರಾಗಿದ್ದೇವೆ. And what the Lord said to me from that is, if you want to have strength to fight against the devil, ಇದರಿಂದ ನನಗೆ ದೇವರು ಮಾತನಾಡಿದ್ದೇನಪ್ಪ ಅಂದ್ರೆ, ನೀನು ಸೈತಾನನ ಎದುರುಗಡೆ ಹೋರಾಡಲು ಬಲ ನಿಂಗೆ ಬೇಕಂದ್ರೆ, whether it's casting out demons or fighting with Satan in other problems, ಅದು ಸೈತಾನನ ವಿರುದ್ಧ ಹೋರಾಡುವುದಾಗಿರಬಹುದು, ದೆವ್ವಗಳನ್ನು ಬಿಡಿಸೋದಾಗಿರಬಹುದು, ಅಥವಾ ಇನ್ನಿತರ ಸಮಸ್ಯೆಗಳಾಗಿರಬಹುದು, refuse to fight with human beings. ಮನುಷ್ಯರೊಟ್ಟಿಗೆ ಹೋರಾಡುವುದನ್ನ ಮೊದಲು ತಡೆಗಟ್ಟಿರಿ. Make a decision in your life. I will never fight with any human being. ನಿಮ್ಮ ಜೀವಿತದಲ್ಲಿ ನಿರ್ಧಾರ ಮಾಡ್ಕೊಳ್ರಿ, ನಾನು ಯಾವುದೇ ಮನುಷ್ಯನೊಟ್ಟಿಗೆ ಹೋರಾಡುವುದಿಲ್ಲ ಅಥವಾ ಜಗಳ ಮಾಡುವುದಿಲ್ಲ ಅಂತ. Lord, I'll never fight with my wife. I'll never fight with my husband. ಕರ್ತರೆ, ನನ್ನ ಹೆಂಡತಿಯೊಟ್ಟಿಗೆ ಆಗಲಿ ಗಂಡನೊಟ್ಟಿಗೆ ಆಗಲಿ ಜಗಳ ಮಾಡೋದಿಲ್ಲ ಎಂಬುದಾಗಿ ನಿರ್ಧಾರ ಮಾಡ್ಕೊಳ್ರಿ. I'll never fight with my relatives. They may cheat me, they may rob me. ನನ್ನ ಸಂಬಂಧಿಕರು ನನ್ನಿಂದ ಕದಿಬಹುದು, ಮೋಸ ಮಾಡಬಹುದು, ಆದರೆ ಅವರೊಟ್ಟಿಗೆ ಜಗಳ ಮಾಡೋದಿಲ್ಲ. They may hurt me, they may criticize me and speak evil at me and yell at me. I will not fight with anyone. ಅವರು ನನಗೆ ನೋವು ಮಾಡಬಹುದು, ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಬಹುದು, ನನ್ನ ಬಗ್ಗೆ ಟೀಕೆ ಮಾಡಬಹುದು ಮತ್ತು ನನ್ನ ಎಳೆದಾಡಬಹುದು, ಆದರೂ ಕೂಡ ನಾನು ಅವರೊಟ್ಟಿಗೆ ಹೋರಾಟ ಮಾಡುವುದಿಲ್ಲ. I will not fight with people in the office. ನಾನು ಕೆಲಸ ಮಾಡುವಂತ ಸ್ಥಳದಲ್ಲಿ ಜನರೊಟ್ಟಿಗೆ ಜಗಳ ಮಾಡೋದಿಲ್ಲ ಅಥವಾ ಹೋರಾಟ ಮಾಡೋದಿಲ್ಲ. I will not fight with the auto rickshaw driver who wants to charge more. ಹೆಚ್ಚಿಗೆ ಹಣವನ್ನು ಸುಲಿದುಕೊಳ್ಳುವಂತ ಆಟೋ ವಾಹನ ಚಾಲಕರೊಟ್ಟಿಗೆ ನಾನು ಹೋರಾಟ ಮಾಡುವುದಿಲ್ಲ. I will not fight with the porter in the railway station who argues with me. ನನ್ನೊಟ್ಟಿಗೆ ವಾಗ್ವಾದ ಮಾಡುವಂತ ರೈಲ್ವೆ ಸ್ಟೇಷನ್ ಅಲ್ಲಿನ ಪೋರ್ಟರ್ ಅವರೊಟ್ಟಿಗೂ ಕೂಡ ನಾನು ಜಗಳ ಮಾಡೋದಿಲ್ಲ. Or anybody in the world, I will not fight. ಈ ಲೋಕದಲ್ಲಿ ಯಾರೊಟ್ಟಿಗೂ ಕೂಡ ನಾನು ಹೋರಾಡುವುದಿಲ್ಲ ಅಥವಾ ಜಗಳ ಮಾಡುವುದಿಲ್ಲ. I will not raise my voice and yell at someone. ನಾನು ಇನ್ನೊಬ್ಬರನ್ನ ಎಳೆದಾಡಿ ಅವರ ಮೇಲೆ ಜೋರು ಧ್ವನಿ ಮಾಡುವುದಿಲ್ಲ. The Lord said, if you do that, you won't have power against Satan. ಕರ್ತರು ಹೇಳೋದೇನಪ್ಪ ಅಂದ್ರೆ, ನೀನು ಇವನ್ನೆಲ್ಲ ಮಾಡ್ತೀನಿ ಅಂದ್ರೆ ನಿನಗೆ ಸೈತಾನನ ಎದುರುಗಡೆ ಬಲ ಸಿಗೋಲ್ಲ. So please remember that throughout this year. ಹಾಗಾಗಿ ದಯಮಾಡಿ ಈ ಇಡೀ ವರ್ಷ ಇದನ್ನ ನೆನಪಿಡ್ರಿ ನೀವು. Every time you fight with a human being, you're saying, Lord, I don't want power against Satan. I want to settle scores with this guy. ನೀವು ಪ್ರತಿ ಬಾರಿ ಮನುಷ್ಯರೊಟ್ಟಿಗೆ ಜಗಳ ಮಾಡುವಾಗ ಅದೇನ್ ತೋರಿಸುತ್ತಪ್ಪ ಅಂದ್ರೆ, ಕರ್ತರೆ, ನನಗೆ ಸೈತಾನನ ಎದುರುಗಡೆ ಬಲ ಬೇಕಾಗಿಲ್ಲ, ಈ ಮನುಷ್ಯನ ಎದುರುಗಡೆ ಗೆಲ್ಬೇಕು ನೀವು ಅಂತ. I want to settle scores with my wife, my husband, my relatives. The Lord says, okay, go ahead. ನನ್ನ ಹೆಂಡತಿ, ಗಂಡ, ಸಂಬಂಧಿಕರೊಟ್ಟಿಗೆ ನಾನು ಜಯ ಸಾಧಿಸಬೇಕು ಅಂತ ಹೇಳ್ತೀರಿ. ಆಗ ಕರ್ತರು ಹೇಳ್ತಾರೆ, ಆಯ್ತಾ, ಹೋಗು ಹಾಗಾದ್ರೆ ಅಂತ. Satan will overpower you. ಆಗ ಸೈತಾನನು ನಿಮ್ಮ ಮೇಲೆ ಬಲ ಸಾಧಿಸ್ತಾನೆ. I really believe that Satan overpowers many believers. Many of you sitting here in the past. ಸೈತಾನನು ಹಿಂದಿನ ಕಾಲದಲ್ಲಿ ಅನೇಕ ವಿಶ್ವಾಸಿಗಳಲ್ಲಿ, ಇಲ್ಲಿ ಕೂತಿರುವಂತ ವಿಶ್ವಾಸಿಗಳ ಮೇಲೂ ಕೂಡ ತನ್ನ ಬಲವನ್ನ ಸಾಧಿಸಿದ್ದಾನೆ ಎಂಬುದಾಗಿ ನಾನು ನಂಬ್ತೇನೆ. Because you have not obeyed Ephesians 6:12. ಯಾಕಂದರೆ ನೀವು ಎಫೆಸ 6ನೇ ಅಧ್ಯಾಯ 12ನೇ ವಚನವನ್ನ ನೀವು ನಂಬದೇ ಇರುವ ಕಾರಣ. We do not fight against human beings. ನಾವು ಮನುಷ್ಯರೊಟ್ಟಿಗೆ ವಿರೋಧವಾಗಿ ಹೋರಾಟ ಮಾಡುವುದಿಲ್ಲ ಅಥವಾ ಜಗಳ ಮಾಡುವುದಿಲ್ಲ ಎಂಬುದಾಗಿ. I followed that verse for a number of years and I tell you, it gives me good sleep at night. ಅನೇಕ ವರ್ಷಗಳ ಕಾಲ ಈ ವಚನವನ್ನು ನಾನು ಹಿಂಬಾಲಿಸಿದ್ದೀನಿ, ಅಂದರೆ ನಡ್ಕೊಂಡಿದ್ದೀನಿ. ನಿಮಗೆ ಗೊತ್ತಾ ಅದರಿಂದ ಏನಾಯ್ತು ಅಂತ? ರಾತ್ರಿ ನನಗೆ ಒಳ್ಳೆ ನಿದ್ದೆ ಬಂದಿದೆ. I don't lie down tossing in my bed wondering what shall I tell this guy now. ನಾನು ಹಾಸಿಗೆಯಲ್ಲಿ ಹೊರಳಾಡೋದಿಲ್ಲ, ಈ ವ್ಯಕ್ತಿಗೆ ನಾನು ಏನು ಹೇಳಬೇಕಪ್ಪ ಅಂತ. Now if this chap comes to me tomorrow, what am I going to tell him? ಈ ವ್ಯಕ್ತಿ ನನ್ನ ಎದುರುಗಡೆ ಬಂದ್ರೆ ನಾನು ಏನು ಹೇಳಬೇಕು ಅವನಿಗೆ ಅಂತ ಯೋಚನೆ ಮಾಡೋದಿಲ್ಲ ನಾನು. I have nothing to tell him. ನನಗೆ ಏನೂ ಇಲ್ಲ ಆತನಿಗೆ ಹೇಳಲು. I say I've got nothing to say. If he comes to me, I say I've got nothing to say. ನನಗೇನೂ ಇಲ್ಲ ಹೇಳಲು, ನೀನು ಬಂದರೂ ಕೂಡ ನನ್ನ ಹತ್ರ ಏನು ಉಳಿದಿಲ್ಲ ಹೇಳಲು ಅಂತ ನಾನು ಹೇಳುವನಾಗಿರ್ತೇನೆ. I've said that to many people. ನಾನು ಅನೇಕ ಜನರಿಗೆ ಈ ರೀತಿಯಾಗಿ ಹೇಳಿದ್ದೇನೆ. I'm sorry, I've got nothing to say. You can keep on saying I've got nothing to say. ಕ್ಷಮಿಸು, ನನ್ನ ಹತ್ರ ಏನು ಉಳಿದಿಲ್ಲ ಹೇಳಲು, ನೀನೇನು ಬೇಕಾದರೂ ಹೇಳ್ಕೊ, ನನ್ನ ಹತ್ರ ಏನಿಲ್ಲ ಅಂತ. And I'll tell you, in every single case, the Lord keeps his word. ನಾನು ಹೇಳ್ತೇನೆ, ಪ್ರತಿಯೊಂದು ಪ್ರಕರಣದಲ್ಲಿ ಕರ್ತನು ತನ್ನ ಮಾತನ್ನ ಉಳಿಸಿಕೊಂಡಿದ್ದಾನೆ. You shall not need to fight. The Lord will fight for you. ನೀನು ಹೋರಾಡ ಅವಶ್ಯಕತೆ ಇಲ್ಲ, ಕರ್ತನು ನಿನಗಾಗಿ ಯುದ್ಧ ಮಾಡುತ್ತಾನೆ ಅಥವಾ ಹೋರಾಡುತ್ತಾನೆ. Why not experience this in this coming year? ಈ ಬರುವಂತ ವರ್ಷದಲ್ಲಿ ಯಾಕೆ ಇದರ ಅನುಭವವನ್ನ ನೀವು ಪಡೆದುಕೊಳ್ಳಬಾರದು? It's one thing to read it in scripture. It's
Quite another thing to experience it in life. ಒಂದು ಸಂಗತಿ ಸತ್ಯವೇದದಲ್ಲಿ ವಚನ ಓದೋದಾದ್ರೆ ಮತ್ತೊಂದು ಸಂಗತಿ ವಚನವನ್ನ ನಮ್ಮ ಜೀವಿತದಲ್ಲಿ ಅನುಭವಿಸುವುದಾಗಿದೆ. So you know what they did the next day when the enemy came and they went out to battle? ನಿಮಗೆ ಗೊತ್ತಾ ಮುಂದಿನ ದಿನ ಏನಾಯ್ತಲ್ಲಿ ಅಂತ? ವೈರಿಗಳು ಆ ಒಂದು ಹೋರಾಡಲು ಬಂದಾಗ ಆತನ ಎದುರುಗಡೆ, You know, today they go with guns and all. Those days they went with bows and arrows. ನಿಮಗೆ ಗೊತ್ತಾ ಇವತ್ತು ಯುದ್ಧ ಮಾಡಬೇಕಂದ್ರೆ ಗನ್ನುಗಳನ್ನು ಹಿಡ್ಕೊಂಡು ಹೋಗ್ತಾರೆ, ಅವಾಗ ಬಿಲ್ಲು ಬಾಣ ಹಿಡ್ಕೊಂಡು ಹೋಗ್ತಾ ಇದ್ರು. And that's how Israel went to battle. ಅದೇ ರೀತಿ ಇಸ್ರೇಲರು ಆ ಒಂದು ಯುದ್ಧಕ್ಕೆ ಹೋದ್ರು. But Jehoshaphat said, all these people, bows and arrows, go back, we don't want you. ಆದರೆ ಯೆಹೋಷಾಫಾಟನು ಈ ಬಿಲ್ಲು ಬಾಣ ತರುವಂತವರನ್ನ ನೋಡಿ ಈ ರೀತಿ ಹೇಳಿದನು, ಪರವಾಗಿಲ್ಲ, ಹಿಂದಕ್ಕೆ ಹೋಗ್ರಿ, ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. In front he appointed, verse 21, those who would sing and praise the Lord. 21ನೇ ವಚನದಲ್ಲಿ ಆತನು ಯಾರನ್ನ ನೇಮಿಸುತ್ತಾನಪ್ಪ ಅಂದ್ರೆ ಹಾಡನ್ನ ಹೇಳುವಂತವರನ್ನ ಮತ್ತೆ ಸ್ತುತಿಸುವಂತವರನ್ನ, ಅಂದ್ರೆ ಸ್ತೋತ್ರ ಮಾಡುವಂತವರನ್ನ. Imagine putting the choir in front of the army. ಕಲ್ಪಿಸ್ಕೊಳ್ರಿ, ಸೈನ್ಯದ ಮುಂದುಗಡೆ ಹಾಡನ್ನ ನಡೆಸುವಂತವರನ್ನ ಹಾಕುವಂತದ್ದು. No weapons. We're just going to praise the Lord. And the whole lot of people in the enemy was wondering, what type of army is this? Everybody raising their hands and praising the Lord and coming to fight. No bows and arrows. ಯಾವುದೇ ಅಸ್ತ್ರ ಇಲ್ಲ, ದೇವರನ್ನ ಸ್ತೋತ್ರ ಮಾಡಿಕೊಂಡು ಅವರು ಬರ್ತಾ ಇದ್ರು ಅಷ್ಟೇ ಅಲ್ಲಿ ಜನಗಳು. ವೈರಿಗಳಿಗೆ ಆಶ್ಚರ್ಯ ಆಯ್ತಲ್ಲಿ, ಏನಿದು ಇವ್ರ ಹತ್ರ ಬಿಲ್ಲು ಬಾಣ ಇಲ್ಲ, ಅಸ್ತ್ರ ಇಲ್ಲ, ಎಲ್ಲರೂ ಕೈಯನ್ನ ಎತ್ಬಿಟ್ಟು ದೇವರಿಗೆ ಸ್ತೋತ್ರ ಮಾಡ್ಕೊಂಡು ಬರ್ತಾ ಇದ್ದಾರೆ, ಎಂತಹ ಸೈನ್ಯ ಇದು ಅಂತ. What did the Lord do? As soon as verse 22, it's a beautiful chapter, 2 Chronicles 20. Read it sometime leisurely at home. 22ನೇ ವಚನ, ಅವರು ಹಾಡುವುದಕ್ಕೂ ಸ್ತುತಿಸುವುದಕ್ಕೂ ಪ್ರಾರಂಭಿಸಿದಾಗಲೇ. 2 ಪೂರ್ವಕಾಲ ವೃತ್ತಾಂತರ 20ನೇ ಅಧ್ಯಾಯ ಸುಂದರವಾದಂಥ ಅಧ್ಯಾಯವಾಗಿದೆ, ಮನೆಯಲ್ಲಿ ಕೂತಾಗ ಓದ್ರಿ. As soon as they began singing and praising, the Lord defeated all those enemies. ಅವರು ಹಾಡುವುದಕ್ಕೂ ಸ್ತುತಿಸುವುದಕ್ಕೂ ಆರಂಭಿಸಿದಾಗಲೇ ಕರ್ತನು ಎಲ್ಲಾ ವಿರೋಧಿಗಳನ್ನ ಹೊಡೆದು ಹಾಕಿದನು ಅಂತ. Verse 2, the great multitude. Verse 22, the Lord defeated all of them. 2ನೇ ವಚನ ಮಹಾಗುಂಪು. 22ನೇ ವಚನ, ಕರ್ತರು ಎಲ್ಲರನ್ನ ಸೋಲಿಸಿದನು. And when Judah came to look at the wilderness, all of them were lying on the ground dead, not even one had escaped. ಯಹೂದದವರು ಅರಣ್ಯದಲ್ಲಿರುವ ಗೋಪುರ ಸ್ಥಳಕ್ಕೆ ಬಂದು ಅವರು ಜನರ ಗುಂಪನ್ನು ದೃಷ್ಟಿಸಿದಾಗ ಅವರಲ್ಲಿ ಒಬ್ಬನೂ ತಪ್ಪಿಸಿಕೊಳ್ಳದ ಹಾಗೆ ಎಲ್ಲರೂ ನೆಲದ ಮೇಲೆ ಹೆಣವಾಗಿ ಬಿದ್ದಿದ್ದರು. Meaning not even one problem remained unsolved. ಅದರ ಅರ್ಥ ಏನಪ್ಪಾ ಅಂದ್ರೆ ಯಾವುದೇ ಸಮಸ್ಯೆಯೂ ಕೂಡ ಪರಿಹಾರವಿಲ್ಲದೆ ಉಳಿದುಕೊಂಡಿರಲೇ ಇಲ್ಲ ಅಂತ. Would you like to have that testimony on December 31st this year? ಈ ಒಂದು ವರ್ಷದ ಡಿಸೆಂಬರ್ 31ನೇ ತಾರೀಕು ಈ ರೀತಿಯ ಸಾಕ್ಷಿಯನ್ನ ಹೊಂದಲು ನೀವು ಬಯಸುತ್ತೀರಾ? That not one problem remained unsolved. I want that. ಒಂದೇ ಒಂದು ಸಮಸ್ಯೆಯು ಪರಿಹಾರ ಸಿಗದೆ ಹಾಗೆ ಉಳಿದುಕೊಂಡಿಲ್ಲ ಅಂತ ನನಗದ ಬೇಕಾಗಿದೆ. I'm not expecting a year without problems. ನಾನು ಈ ಒಂದು ವರ್ಷವನ್ನ ಸಮಸ್ಯೆಯೇ ಇಲ್ಲದ ವರ್ಷವಾಗಿ ನಿರೀಕ್ಷಿಸುತ್ತಿಲ್ಲ. No. As long as we live on this earth, we'll have problems. ಇಲ್ಲ, ಈ ಲೋಕದಲ್ಲಿ ನಾವು ಇರುವಷ್ಟು ದಿನ ನಮಗೆ ಸಮಸ್ಯೆ ಅನ್ನುವಂಥದ್ದು ಎದುರಾಗುತ್ತಲೇ ಇರುತ್ತದೆ. The early Christians face much more. In China today, they are persecuted, they have to hide and have their meetings secretly, and they get captured and put into prison. ಪ್ರಾರಂಭಿಕ ಕ್ರೈಸ್ತರು ಇದಕ್ಕಿಂತ ಹೆಚ್ಚಾಗಿ ಎದುರಿಸಿದರು. ಇಂದು ಚೀನಾದಲ್ಲಿ ಕ್ರೈಸ್ತರು ಹಿಂಸೆಗೆ ಒಳಗಾಗ್ತಾ ಇದ್ದಾರೆ, ರಹಸ್ಯವಾಗಿ ಕೂಟಗಳನ್ನ ಮಾಡ್ತಾ ಇದ್ದಾರೆ. ಅವರು ಒಂದು ವೇಳೆ ಸಿಗಾಕೊಂಡ್ರೆ ಸೆರೆಮನೆಗೆ ಒಯ್ಯಲ್ಪಡ್ತಾರೆ, ಹಿಂಸೆಗೆ ಒಳಗಾಗ್ತಾರೆ. ಈ ರೀತಿಯೆಲ್ಲ ಅನುಭವ ಇದೆ ಅಲ್ಲಿ. They are tortured. So many Christians are tortured in the first 2-3 centuries. It was really bad. ಮೊದಲ 2-3 ಶತಮಾನದ ಕ್ರೈಸ್ತರು ಬಹಳಷ್ಟು ಹಿಂಸೆಯನ್ನು ಅನುಭವಿಸಿದ್ದಾರೆ. ಬಹಳ ಕೆಟ್ಟದಾಗಿತ್ತು ಆಗ. For us it is so comfortable, but I don't know, sometimes like that may come in India. ಇವತ್ತು ನಮಗೆ ಬಹಳ ಅನುಕೂಲಕರವಾಗಿದೆ. ಭಾರತದಲ್ಲಿ ಒಂದು ವೇಳೆ ಆ ರೀತಿಯ ಸನ್ನಿವೇಶ ಬರಬಹುದು. In North India, there are many Christians who are persecuted even today. Churches that are burned, pastors who are killed. ಉತ್ತರ ಭಾರತದಲ್ಲಿ ಇಂದು ಕೂಡ ಅನೇಕ ಕ್ರೈಸ್ತರು ಹಿಂಸೆಗೆ ಒಳಗಾಗ್ತಾ ಇದ್ದಾರೆ. ಸಭೆಗಳು ಸುಟ್ಟು ಹಾಕಲ್ಪಡ್ತಾ ಇವೆ, ಪಾಸ್ಟರ್ಗಳು ಕೊಲ್ಲಲ್ಪಡ್ತಾ ಇದ್ದಾರೆ. Yeah, it hasn't come down to the south as yet. ಇನ್ನೂ ಕೂಡ ದಕ್ಷಿಣ ಭಾರತಕ್ಕೆ ಹೆಚ್ಚಾಗಿ ಬಂದಿಲ್ಲ. But it doesn't matter when you think of the first 3 centuries. ಆದರೆ ಇದು ಮುಖ್ಯ ವಿಷಯನೇ ಅಲ್ಲ. ಮೊದಲ 2-3 ಶತಮಾನವನ್ನ ನಾವು ನೆನೆಸೋದಾದ್ರೆ what tremendous boldness they had. ಎಂತಹ ಅದ್ಭುತವಾದಂಥ ದೃಢತೆ ಅಥವಾ ಧೈರ್ಯ ಅವರಲ್ಲಿತ್ತು. God gave them that boldness through the power of the Holy Spirit. ದೇವರು ಪವಿತ್ರಾತ್ಮನ ಬಲದ ಮುಖಾಂತರ ಅವರಿಗೆ ದೃಢತೆಯನ್ನ ಅಥವಾ ಧೈರ್ಯವನ್ನ ಕೊಟ್ಟರು. That is why I have often said, dear brothers and sisters, seek to be filled with the Holy Spirit every day. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅದಕ್ಕಾಗಿ ನಾನು ನಿಮಗೆ ಒತ್ತಾಯಪಡಿಸುತ್ತೇನೆ, ಪ್ರತಿನಿತ್ಯ ಪವಿತ್ರಾತ್ಮನ ಬಲಕ್ಕಾಗಿ ಹಾತೊರೆಯಿರಿ. Seek for a mighty anointing of the Holy Spirit. Your own strength is not enough. ನಿಮ್ಮ ಸ್ವಂತ ಶಕ್ತಿ ಸಾಕಾಗೋದಿಲ್ಲ. ಪವಿತ್ರಾತ್ಮನ ಅದ್ಭುತ ಅಭಿಷೇಕಕ್ಕಾಗಿ ಕೇಳಿಕೊಳ್ಳಿರಿ ಮತ್ತು ಹುಡುಕಿರಿ. We want the power of the Holy Spirit to live the Christian life, not to preach. ನಮಗೆ ಪವಿತ್ರಾತ್ಮನ ಬಲ ಬೇಕು ಈ ಒಂದು ಕ್ರೈಸ್ತ ಜೀವಿತವನ್ನ ಜೀವಿಸಲು, ಪ್ರಸಂಗ ಮಾಡಲು ಅಲ್ಲ. Most of you are not called to preach. 99.9% of you are not called to preach. ನಿಮ್ಮಲ್ಲಿ 99.99% ಮಂದಿ ಪ್ರಸಂಗ ಮಾಡಲು ಕರೆಯಲ್ಪಟ್ಟಿಲ್ಲ. But of course you need the anointing of the Holy Spirit to preach. ನಿಮಗೆ ಪ್ರಸಂಗ ಮಾಡಬೇಕಂದ್ರೆ ಪವಿತ್ರಾತ್ಮನ ಅಭಿಷೇಕ ಬೇಕೇ ಬೇಕು. But other than that, you need the power of the Holy Spirit just to live the Christian life. ಆದರೆ ನಿಮಗೆ ಪವಿತ್ರಾತ್ಮನ ಬಲ ಬೇಕು ಏನಕ್ಕಾಗಿ ಅಂದ್ರೆ ಈ ಒಂದು ಕ್ರೈಸ್ತ ಜೀವಿತವನ್ನ ಜೀವಿಸಲು. Be filled with the Spirit is not just for preachers. ಪವಿತ್ರಾತ್ಮನ ತುಂಬಿಸಲ್ಪಡುವಿಕೆಯು ಕೇವಲ ಪ್ರಸಂಗಿಗಳಿಗೆ ಅಥವಾ ಬೋಧಕರಿಗೆ ಮಾತ್ರ ಇಲ್ಲ. In fact, the word be filled with the Spirit in Ephesians 5:18 is followed by
Wives, submit to your husbands. Husbands, love your wives. ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾಗಿರ್ರಿ ಎಂದು ಎಫೆಸ 5:18 ಹೇಳಿರುವ ಪ್ರಕಾರ ಅದು ಯಾರಿಗೆಲ್ಲ ಅನ್ವಯಿಸತ್ತಪ್ಪ ಅಂದ್ರೆ, ಹೆಂಡತಿಯರೇ ಗಂಡನಿಗೆ ವಿಧೇಯರಾಗಿರ್ರಿ, ಗಂಡಂದಿರೇ ನಿಮ್ಮ ಹೆಂಡತಿಯನ್ನ ಪ್ರೀತಿಸಿರಿ, ಇವುಗಳಿಗೆ. How? Be filled with the Holy Spirit. ಹೇಗೆ ಸಾಧ್ಯ? ಅದು ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾಗಿರ್ರಿ. It's not referring to preaching at all. ಇದು ಪ್ರಸಂಗಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೇ ಇಲ್ಲ. Bring up your children in the fear of the Lord. Those are the things mentioned after being filled with the Spirit in Ephesians chapter 5 and chapter 6. ನಿಮ್ಮ ಮಕ್ಕಳನ್ನ ಕರ್ತನ ಭಯದಲ್ಲಿ ಬೆಳೆಸಿರಿ. ಇವೆಲ್ಲ ಸಂಗತಿಗಳು ನಮೂದಾಗಿರುವಂತದ್ದು ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾಗಿರಿ ಎಂದು ಹೇಳಿದ ನಂತರ ಎಫೆಸ 6 ಮತ್ತು 5ನೇ ಅಧ್ಯಾಯದಲ್ಲಿ. So it's normal daily life for which you need to be filled with the Holy Spirit. ಪ್ರತಿನಿತ್ಯ ಸ್ವಾಭಾವಿಕ ಜೀವಿತವನ್ನ ನಾವು ಜೀವಿಸಲು ಕೂಡ ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾಗಿರಬೇಕು. And I want to ask you, for your normal daily life at home and in the office, are you seeking God to be filled with the Holy Spirit? If not, start today. ನಾನು ನಿಮಗೆ ಕೇಳಕ್ಕೆ ಇಷ್ಟಪಡ್ತೇನೆ, ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಮತ್ತು ಕೆಲಸ ಮಾಡುವಂತ ಸ್ಥಳದಲ್ಲಿ ಪವಿತ್ರಾತ್ಮನ ತುಂಬಿಸಲ್ಪಡುವಿಕೆಗಾಗಿ ದೇವರನ್ನ ಹುಡುಕ್ತಾ ಇದ್ದೀರಾ? ಇಲ್ಲ ಅಂದ್ರೆ ಇವತ್ತಿಂದ ಪ್ರಾರಂಭಿಸ್ರಿ. When you get up in the morning, say, Heavenly Father, I love you. Thank you for your love for me. ಬೆಳಗ್ಗೆ ಎದ್ದಾಗ ಈ ರೀತಿ ಹೇಳ್ರಿ, ಪರಲೋಕದ ತಂದೆಯೇ, ನಾನು ನಿಮ್ಮನ್ನ ಪ್ರೀತಿಸ್ತೇನೆ, ನನ್ನನ್ನು ನೀವು ಪ್ರೀತಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ. I want to be filled with the Holy Spirit today. ನಾನು ಇವತ್ತು ಪವಿತ್ರಾತ್ಮನಿಂದ ತುಂಬಿಸಲ್ಪಡಬೇಕು ಎಂಬುದಾಗಿ ಹೇಳ್ರಿ. I'm not looking for an experience. I want the power to overcome sin. ನಾನು ಅನುಭವವನ್ನು ಹುಡುಕ್ತಾ ಇಲ್ಲ, ಪಾಪವನ್ನ ಜಯಿಸಲು ಬಲವನ್ನ ಹುಡುಕ್ತಾ ಇದ್ದೀನಿ ಎಂಬುದಾಗಿ ದೇವರಿಗೆ ಹೇಳ್ರಿ. The power to control my tongue. ನನ್ನ ನಾಲಿಗೆಯನ್ನ ನಿಯಂತ್ರಣದಲ್ಲಿಡಲು ಬಲವು ನನಗೆ ಬೇಕಾಗಿದೆ ಎಂಬುದಾಗಿ ದೇವರಲ್ಲಿ ಹೇಳ್ರಿ. James chapter 3 says nobody can control the tongue. So many animals have been tamed. ಯಾಕೋಬ 3 ಈ ರೀತಿ ಹೇಳಲ್ಪಟ್ಟಿದೆ, ಅನೇಕ ಪ್ರಾಣಿಗಳನ್ನ ಬೇಕಾದ್ರೆ ಕಟ್ಟಿ ಹಾಕಬಹುದು, ಯಾರು ಕೂಡ ತಮ್ಮ ನಾಲಿಗೆಯನ್ನ ಕಟ್ಟಿ ಹಾಕಲಾಗಲ್ಲ ಅಂತ. You go to the circus and zoo and you see elephants and lions tamed, but the tongue has not been tamed by most people. ಸರ್ಕಸ್ ಮತ್ತು ಝೂಗಳಿಗೆ ಹೋದಾಗ ನೀವು ಪ್ರಾಣಿಗಳನ್ನ ತಮಗೆ ಬೇಕಾದ ಹಾಗೆ ಆಟಾಡಿಸಿಕೊಳ್ಳುವುದನ್ನು ನೋಡಬಹುದು, ಆದರೆ ಅನೇಕ ಜನರು ತಮ್ಮ ನಾಲಿಗೆನ ಹತೋಟಿಯಲ್ಲಿಡಲ್ಲ. Which is stronger, that lion or your tongue? ಯಾವುದು ಬಲಶಾಲಿ, ಸಿಂಹನ ಅಥವಾ ನಿಮ್ಮ ನಾಲಿಗೆನ? Our tongue not been tamed. That's James chapter 3, by the way. We need the power of the Holy Spirit. ನಮ್ಮ ನಾಲಿಗೆಯು ಹತೋಟಿಯಲ್ಲಿ ಇಡಲ್ಪಟ್ಟಿಲ್ಲ, ಅದು ಯಾಕೋಬ 3 ಹೇಳಲ್ಪಟ್ಟಿದೆ. ಅದಕ್ಕೆ ಪವಿತ್ರಾತ್ಮನ ಬಲದ ಅವಶ್ಯಕತೆ ಇದೆ. And I believe that is the reason why on the first day when they were filled with the Holy Spirit, they began to speak in a language they had never learned, called speaking in unknown tongues. ಅದಕ್ಕಾಗಿ ನಾನು ನಂಬುತ್ತೇನೆ, ಅವರು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಮೊದಲ ದಿನ ತಮಗೆ ಕಲಿಯಲು ಅಸಾಧ್ಯವಾಗಿರುವಂತ ಭಾಷೆಯನ್ನ ನುಡಿದರು, ಅಂದ್ರೆ ಅನ್ಯ ಭಾಷೆಯನ್ನ ನುಡಿದರು. That means the Holy Spirit controlled their tongue. ಅದರ ಅರ್ಥ ಪವಿತ್ರಾತ್ಮನು ಅವರ ನಾಲಿಗೆಯನ್ನ ನಿಯಂತ್ರಣದಲ್ಲಿಟ್ಟನು. And gave them words to speak. It was not like somebody manipulating and controlling from outside. He gave them the ability to speak. ಅವರಿಗೆ ಮಾತನಾಡುವಂತ ಮಾತನ್ನ ಪವಿತ್ರಾತ್ಮನು ಕೊಟ್ಟನು. ಅದರ ಅರ್ಥ ಯಾರೋ ಹೊರಗಡೆಯಿಂದ ಅವರನ್ನ ಮಾತನಾಡಲು ನಿಯಂತ್ರಿಸುತ್ತಿದ್ದರು ಎಂಬುದಾಗಿ ಅಲ್ಲ, ಪವಿತ್ರಾತ್ಮನು ಅವರಿಗೆ ಮಾತನಾಡುವಂತ ಸಾಮರ್ಥ್ಯವನ್ನ ದಯಪಾಲಿಸಿದನು. I believe God gives me the ability to speak right now, God's words. ನಾನು ನಂಬ್ತೇನೆ, ದೇವರ ವಾಕ್ಯವನ್ನ ಮಾತನಾಡಲು ಸಾಮರ್ಥ್ಯವನ್ನ ಪವಿತ್ರಾತ್ಮನೇ ಕೊಟ್ಟಿದ್ದಾನೆ ಎಂಬುದಾಗಿ. But he gave them the ability to speak in an unknown language. ಆದರೆ ಪವಿತ್ರಾತ್ಮನು ಅವರಿಗೆ ಸಾಮರ್ಥ್ಯವನ್ನ ಕೊಟ್ಟನು, ಅರಿಯದೇ ಇರುವಂತ ಭಾಷೆಯನ್ನು ಮಾತನಾಡಲು. And then, so the tongue was important. At the same time, a tongue of fire appeared on top of all of their heads, 120. ಅದೇ ರೀತಿ ನಾಲಿಗೆಯು ಪ್ರಮುಖವಾದದ್ದಾಗಿದೆ. ಅದೇ ಸಮಯದಲ್ಲಿ ಬೆಂಕಿಯ ನಾಲಿಗೆಯು ಅಲ್ಲಿದ್ದಂತ 120 ಮಂದಿಯ ತಲೆಯ ಮೇಲೆ ಬಂದು ಕೂತುಕೊಂಡಿತ್ತು. What is the message in that? They're speaking in unknown tongues and a tongue of fire on top. ಅವರು ಅನ್ಯ ಭಾಷೆ ಮಾತನಾಡ್ತಾ ಇದ್ದಾರೆ, ಅವರ ಮೇಲೆ ಬೆಂಕಿಯ ನಾಲಿಗೆ ಬಂದು ಕೂತ್ಕೊಂಡಿದೆ. ಏನು ಇದರ ಸಂದೇಶ ಹಾಗಾದ್ರೆ? God was saying, in the Old Testament, he used many instruments. ದೇವರಲ್ಲಿ ಏನಂತ ಹೇಳ್ತಾ ಇದಾರಪ್ಪ ಅಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ದೇವರು ಅನೇಕ ಸಲಕರಣೆಗಳನ್ನ ಉಪಯೋಗಿಸಿದರು. But in the new covenant, it is the tongue that God is going to use more than any other part of the human body. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ನಾಲಿಗೆಯನ್ನ ಮನುಷ್ಯನ ಯಾವುದೇ ಅಂಗಗಳಿಗಿಂತ ಹೆಚ್ಚಾಗಿ ಉಪಯೋಗಿಸುತ್ತಾರೆ. That was the message on the day of Pentecost. ಪಂಚಶತಮ ದಿನದಂದು ಸಂದೇಶ ಅದೇ ಆಗಿದೆ. And that's why the devil wants to control your tongue. ಅದಕ್ಕಾಗಿ ದೆವ್ವವು ಅಂದ್ರೆ ಸೈತಾನನು ನಿಮ್ಮ ನಾಲಿಗೆಯನ್ನ ನಿಯಂತ್ರಣದಲ್ಲಿಡಲು ಪ್ರಯತ್ನಿಸ್ತಿರ್ತಾನೆ.